ಮಾನ್ವಿ ತಾಲೂಕಿನ ಕಪಗಲ್ ಗ್ರಾಮದಲ್ಲಿ ಜೆಜೆಎಂ ಕಾಮಗಾರಿ ಕರ್ಮಕಾಂಡ ಬಯಲಾಗ್ತಾ ಇದೆ. ಹಳ್ಳ ಹಿಡಿದಿರುವಂತಹ 1,60,00,000 ವೆಚ್ಚದ ಕಾಮಗಾರಿ. ಮಾನ್ವಿ ತಾಲೂಕಿನಲ್ಲಿ ಈ ಕಾಮಗಾರಿ ನಡೀತಾ ಇರುವಂತದ್ದು. ಶಾಸಕ ಹಂಪಯ್ಯ ನಾಯಕರೇ ಜನರ ಕಷ್ಟವನ್ನ ಒಮ್ಮೆ ಕೇಳಿ ಅಂತ ಈಗ ಸ್ಥಳೀಯರು ಆಗ್ರಹಿಸಿದ್ದಾರೆ. ಗುತ್ತಿಗೆದಾರ ಸುರೇಶ್ ನಾಯಕ್, ಜೆಇ ರವಿ, ಎಡಬ್ಲ್ಯೂ ಸತೀಶ್ ಎಲ್ಲಿದ್ದೀರಾ ಎಂಬ ಪ್ರಶ್ನೆ ಈಗ ಕಾಡ್ತಾ ಇದೆ. ಕಾಮಗಾರಿ ಪೂರ್ಣಗೊಳಿಸಿ ಸರ್ಕಾರಕ್ಕೆ ಆಗ್ತಾ ಇರುವಂತಹ ನಷ್ಟವನ್ನ ತಪ್ಪಿಸಿ ಅಂತ ಹೇಳ್ತಾ ಇರುವಂತದ್ದು. ಕಾಮಗಾರಿಯಲ್ಲಿ ಲೂಟಿ ಹೊಡಿತಾ ಇರುವವರ ಕ್ರಮಕ್ಕೆ ಈಗ ಆಗ್ರಹಿಸಲಾಗ್ತಾ ಇದೆ. ಏನೋ ಕಪಗಲ್ ಗ್ರಾಮದಲ್ಲಿ ಜೆಜೆಎಂ ಕರ್ಮ ಕಾಂಡ ಬಯಲಾಗ್ತಾ ಇರುವಂತದ್ದು ಕಾಮಗಾರಿದು. ಇಲ್ಲಿ ಬಹಳಷ್ಟು ಕಾಮಗಾರಿ ಏನ್ ನಡೀತಾ ಇದೆ, ಅದು ಹಳ್ಳ ಹಿಡಿದಿದೆ. 1,60,00,000 ವೆಚ್ಚದಲ್ಲಿ ನಡೆದಿರುವಂತಹ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಸರಿಯಾಗಿ ನಡೀತಾ ಇಲ್ಲ ಅನ್ನೋದು ಈಗ ಬಹಳಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಮಾನ್ವಿ ತಾಲೂಕಿನಲ್ಲಿರುವ ನಡೀತಾ ಇರುವಂತಹ ಕಾಮಗಾರಿಯ ಸ್ಥಿತಿ ಇದು. ಶಾಸಕ ಹಂಪಯ್ಯ ನಾಯಕರು ಜನಪ್ರತಿನಿಧಿಸುವಂತಹ ಕ್ಷೇತ್ರ. ಜನರ ಕಷ್ಟವನ್ನ ಶಾಸಕರು ಕೂಡ ಕೇಳ್ತಾ ಇಲ್ಲ. ಗುತ್ತಿಗೆದಾರ ಸುರೇಶ್ ನಾಯಕ್, ಜೆಇ ರವಿ, ಎಡಬ್ಲ್ಯೂ ಸುರೇಶ್ ಯಾರು ಕೂಡ ಇದನ್ನ ಸರಿಪಡಿಸೋ ಕೆಲಸಕ್ಕೆ ಮುಂದಾಗ್ತಾ ಇಲ್ಲ. ಕಾಮಗಾರಿಯನ್ನ ಪೂರ್ಣಗೊಳಿಸಿಲ್ಲ. ಸರ್ಕಾರಕ್ಕೆ ಏನ್ ಕಷ್ಟ ಆಗ್ತಾ ಇದೆ ಅಥವಾ ಸರ್ಕಾರಕ್ಕೆ ಒಂದು ವಂಚನೆ ಆಗ್ತಿದೆ, ಅದನ್ನ ತಪ್ಪಿಸಿ ಅಂತ ಆಗ್ರಹ ಆಗ್ತಾ ಇರುವಂತದ್ದು. ಜೊತೆಗೆ ಕಾಮಗಾರಿಯನ್ನ ಯಾರು ಮಾಡ್ತಾ ಇದ್ದಾರೆ, ಗುತ್ತಿಗೆಯನ್ನ ತಗೊಂಡಿದ್ದಾರೆ, ಅವ್ರ ವಿರುದ್ಧ ಕೂಡ ಈಗ ಬಹಳಷ್ಟು ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂತದ್ದು. ಯಾಕೆ ಅಂತ ಅಂದ್ರೆ ಮಾಡ್ತಾ ಇರುವಂತಹ ಕಾಮಗಾರಿ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ. ಹೆಸರಿಗೆ ಮಾತ್ರ 1,60,00,000 ವೆಚ್ಚದ್ದಾಗಿದ್ರು ಕೂಡ ಕಾಮಗಾರಿ ಮಾತ್ರ ಹಳ್ಳ ಹಿಡಿದಿರುವಂತದ್ದು ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ. ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಹಾಗಾದ್ರೆ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ? ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ ಅವ್ರಿಗೆ? ಈಗ ಹೆಸರಿಗಷ್ಟೇ ಮಾತ್ರ ಅಭಿವೃದ್ಧಿ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗದೆ ಹಾಗೆ ಉಳಿದಿದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪಗಲ್ ಗ್ರಾಮದಲ್ಲಿ ನಡೆದಂತಹ 1,60,00,000 ಕಾಮಗಾರಿ ಹಳ್ಳ ಹಿಡಿದಿರೋದು ಈಗ ಬೆಳಕಿಗೆ ಬಂದಿರುವಂತದ್ದು. ಗುತ್ತಿಗೆದಾರ ಸುರೇಶ್ ನಾಯಕ್, ಜೆಇ ರವಿ ಹಾಗೂ ಎಡಬ್ಲ್ಯೂ ಸತೀಶ್ ಹೊಂದಾಗಿ ಜನರ ಮನೆಗೆ ನೀರು ತಲುಪಿಸದೆ ನಾಮಕಾವಸ್ಥೆ ಕಾಮಗಾರಿಯನ್ನ ಮಾಡ್ತಾ ಇದ್ದಾರೆ ಅಂತ ಈಗ ಆರೋಪಿಸಿರುವಂತದ್ದು. ಏನು ಶಾಸಕ ಹಂಪಯ್ಯ ನಾಯಕರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಮಗಾರಿ ಹೆಸರಲ್ಲಿ ಲೂಟಿ ಆಗ್ತಾ ಇದೆ, ನೀವಾದ್ರೂ ಕ್ರಮವನ್ನ ಜರುಗಿಸಿ ಅಂತ ಈಗ ಸ್ಥಳೀಯರು, ಅಕ್ಕಪಕ್ಕದ ಗ್ರಾಮಸ್ಥರು ಕೂಡ ಒತ್ತಾಯವನ್ನ ಮಾಡ್ತಾ ಇರುವಂತದ್ದು ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ. ಜೆಜೆಎಂ ಕಾಮಗಾರಿ ಹೆಸರಲ್ಲಿ ಏನ್ ಕಾಮಗಾರಿ ನಡೆದಿದೆ ಅದು ಸರಿಯಾದ ರೀತಿಯಲ್ಲಿ ನಡೆದಿಲ್ಲ, ಹಳ್ಳ ಹಿಡಿದಿದೆ ಅನ್ನೋ ಒಂದು ವಿಚಾರ ಈಗ ಬೆಳಕಿಗೆ ಬಂದಿರುವಂತದ್ದು. ಗುತ್ತಿಗೆದಾರ ಇರ್ಬೋದು, ಎಡಬ್ಲ್ಯೂ, ಜೆಇ ಇವರ ವಿರುದ್ಧ ಕೂಡ ಈಗ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಯಾಕೆಂದ್ರೆ ಇವರೆಲ್ಲರೂ ಸೇರಿ ಒಂದು ರೀತಿಯಾಗಿ ಕಾಮಗಾರಿಯನ್ನ ಸರಿಯಾಗಿ ಮಾಡಿಲ್ಲ ಅನ್ನೋ ಒಂದಷ್ಟು ಆರೋಪಗಳನ್ನ ಗ್ರಾಮಸ್ಥರು ಮಾಡ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಅಧಿಕಾರಿಗಳು ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಕ್ರಮವನ್ನ ಕೈಗೊಳ್ತಾರೆ ಅಂತ ಕಾದು ನೋಡೋಣ. ತಗೊಂಡ್ರ ಅವ್ರು ಏನಂದ್ರ ಹಂಗ ಮಾಡ್ತಾರ, ಕುಂದ್ರಿಸಿ ಹೋಗ್ಬಿಟ್ರ. ಹೆಸರಿಗೆ ಮಾತ್ರ ಕುಂದ್ರಿಸ್ಯಾರ್ರಿ. ನಾವು ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡವಲ್ರಿ. ಮತ್ತೆ ಜಾತ್ರೆ ಬಂದದ್ರಿ, ಇನ್ನೊಂದ್ 3-4 ದಿನ ಇದೆ, ನಾಳೆ ಮಂಗಳವಾರ. ಅವು ಮತ್ತೆ ಅಲ್ಲಿ ಸೀಸ್ ರೋಡ್ ಇದ್ದು ಹೊಡೆದ್ ಹಾಕ್ಯಾರ. ಕಾಂಕ್ರೀಟ್ ಇಲ್ಲ, ಕಾಂಕ್ರೀಟ್ ಸಿಸಿ ಹಾಕಂದ್ರೆ ಹಾಕ್ಬಿಡ್ರಿ. ನೀವು ಮೆಂಬರ್ಗಳಾಗಿ ನೀರಿನ ವ್ಯವಸ್ಥೆ ಹೆಂಗ್ ಮಾಡಿದ್ರಿ? ಈಗ ಮೊದಲು ಬೇರೆ ಐತ್ರಿ ನಮ್ ಕಲೆಕ್ಷನ್ ಬೇರೆ. ಜೆಜೆಎಂದು ಇದ್ರಿ, ಮತ್ತೆ ಇವಾಗ ಏನು ಕಲೆಕ್ಷನ್ ಕೊಟ್ಟಿಲ್ಲ. ಕಲೆಕ್ಷನ್ ಇಲ್ರಿ, ಇದು ಕಲೆಕ್ಷನ್ ಪೈಪ್ ಇಲ್ಲಲ್ರಿ, ಕಲೆಕ್ಷನ್ ಎಲ್ಲಿ ಕೊಡ್ತಾರ? ನಿಮ್ ಕಪಗಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟಿದೆ ಅನುದಾನ? ಇದು ಯಾವ್ದ್ರಿ? ಇದು ಜೆಜೆಎಂಗೆ ಒಳಗ ಪೈಪೇನೆ ಹಾಕಿಲ್ರಿ, ಮ್ಯಾಲೆ ಇದಷ್ಟೇ ನಳ ಕುಂದಿಸಿ ಹೋಗ್ಬಿಟ್ರಿ. ಜೆಜೆಎಂ ಅವರು ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ರಿ. ಈಗ ತಿಂಗಳಾಗಿ ಮಾಡ್ತೀವಿ, ಅಸಲ್ ರಿಸೀವ್ ಮಾಡವಲ್ರಿ. ಜಡಿಪಿ ಅವ್ರ ನಮ್ ಮೀಟಿಂಗ್ ತಗೊಂಡ್ರಿ. ಅವ್ರು ಏನಂದ್ರ ಹಂಗ ಮಾಡ್ತಾರ, ಕುಂದಿಸಿ ಹೋಗ್ಬಿಟ್ರ. ಹೆಸರಿಗೆ ಮಾತ್ರ ಕುಂದಿಸ್ಯಾರ್ರಿ. ನಾವು ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡವಲ್ರಿ. ಮತ್ತೆ ಜಾತ್ರೆ ಬಂದದ್ರಿ, ಇನ್ನೊಂದ್ 3-4 ದಿನ ಇದೆ, ನಾಳೆ ಮಂಗಳವಾರ. ಅವು ಮತ್ತೆ ಅಲ್ಲಿ ಸೀಸ್ ರೋಡ್ ಇದ್ದು ಹೊಡೆದ್ ಹಾಕ್ಯಾರ. ಕಾಂಕ್ರೀಟ್ ಇಲ್ಲ,
ಕಾಂಕ್ರೀಟ್ ಸಿಸಿ ಹಾಕಂದ್ರೆ ಹಾಕ್ಬಿಡ್ರಿ. ಸಲದಾರ ನೀವು ಮೆಂಬರ್ಗಳಾಗಿ ನೀರಿನ ವ್ಯವಸ್ಥೆ ಹೆಂಗ್ ಮಾಡಿದಿರಿ ಈಗ? ಒಳಗಡೆ ಮೊದಲು ಬೇರೆ ಐತ್ರಿ ನಮ್ ಕಲೆಕ್ಷನ್ ಬೇರೆ ಇದು ಜೆಜಮ್ದು ಜೈಜಮ್ದು ಇದ್ರಿ. ಇದು ಮತ್ತೆ ಇವಾಗ ಏನು ಕಲೆಕ್ಷನ್ ಕೊಟ್ಟಿಲ್ಲ. ಕಲೆಕ್ಷನ್ ಇಲ್ರಿ, ಇದು ಕಲೆಕ್ಷನ್ ಪೈಪ್ ಇಲ್ಲಲ್ರಿ, ಕಲೆಕ್ಷನ್ ಎಲ್ಲಿ ಕೊಡ್ತಾರ? ನಿಮ್ ಕಪ್ಪಗಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟಿದೆ ಅನುದಾನ ಇದು? ಯಾವ್ದ್ರಿ ಇದು ಜೆಜೆಮ್ಗೆ ಹಂಗ ಮಾಡ್ತಾರ. ಬಹಳಷ್ಟೇ ಕುಂದ್ರಿಸಿ ಹೋಗ್ಬಿಟ್ರ, ಹೆಸರಿಗೆ ಮಾತ್ರ ಕೂಡಿಸಿ. ಹೆಸರಿಗೆ ಮಾತ್ರ ಕುಂದ್ರಿಸ್ಯಾರ್ರಿ. ನಾವು ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡವಲ್ರಿ. ಮತ್ತೆ ಜಾತ್ರೆ ಬಂದದ್ರಿ, ಇನ್ನೊಂದ್ 3-4 ದಿನ ಇದೆ, ನಾಳೆ ಮಂಗಳವಾರ. ಅವು ಮತ್ತೆ ಅಲ್ಲಿ ಸಿಸಿ ರೋಡ್ ಇದ್ದು ಹೊಡಿವಾಗ ಹೊಡೆದು ಹಾಕ್ಯಾರ. ಕಾಂಕ್ರೀಟ್ ಇಲ್ಲ. ಕಾಂಕ್ರೀಟ್ ಸಿಸಿ ಹಾಕಂದ್ರೆ ಹಾಕ್ಬಿಡ್ರಿ. ಸಲದಾರ ನೀವು ಮೆಂಬರ್ಗಳಾಗಿ ನೀರಿನ ವ್ಯವಸ್ಥೆ ಹೆಂಗ್ ಮಾಡಿದಿರಿ ಈಗ? ಒಳಗಡೆ ಮೊದಲು ಬೇರೆ ಐತ್ರಿ ನಮ್ ಕಲೆಕ್ಷನ್ ಬೇರೆ ಇದು ಜೆಜಮ್ದು ಜೈಜಮ್ದು ಇದ್ರಿ. ಇದು ಮತ್ತೆ ಇವಾಗ ಏನು ಕಲೆಕ್ಷನ್ ಕೊಟ್ಟಿಲ್ಲ. ಕಲೆಕ್ಷನ್ ಇಲ್ರಿ, ಇದು ಕಲೆಕ್ಷನ್ ಪೈಪ್ ಇಲ್ಲಲ್ರಿ, ಕಲೆಕ್ಷನ್ ಎಲ್ಲಿ ಕೊಡ್ತಾರ? ನಿಮ್ ಕಪ್ಪಗಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟಿದೆ ಅನುದಾನ ಇದು? ಯಾವ್ದ್ರಿ ಇದು ಜೆಜೆಮ್ಗೆ ಒಳಗ ಪೈಪೇನೆ ಹಾಕಿಲ್ರಿ, ಮ್ಯಾಲೆ ಇದಷ್ಟೇ ನಳ ಕುಂದಿಸಿ ಹೋಗ್ಬಿಟ್ರಿ. ಜೈಜಮ್ ಅವರು ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ರಿ. ಈಗ ತಿಂಗಳಾಯ್ತು ಮಾಡ್ತೀವಿ, ಅಸಲ್ ರಿಸೀವ್ ಮಾಡವಲ್ರಿ. ಜಡಿಪಿ ಅವ್ರು ಏನ್ ನಮ್ ಮೀಟಿಂಗ್ ತಗೊಂಡ್ರ ಅವ್ರು ಏನಂದ್ರ ಹಂಗ ಮಾಡ್ತಾರ. ಬಹಳಷ್ಟೇ ಕುಂದ್ರಿಸಿ ಹೋಗ್ಬಿಟ್ರ, ಹೆಸರಿಗೆ ಮಾತ್ರ ಕೂಡಿಸಿ. ಹೆಸರಿಗೆ ಮಾತ್ರ ಕುಂದ್ರಿಸ್ಯಾರ್ರಿ. ನಾವು ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡವಲ್ರಿ. ಮತ್ತೆ ಜಾತ್ರೆ ಬಂದದ್ರಿ, ಇನ್ನೊಂದ್ 3-4 ದಿನ ಇದೆ, ನಾಳೆ ಮಂಗಳವಾರ. ಅವು ಮತ್ತೆ ಅಲ್ಲಿ ಸಿಸಿ ರೋಡ್ ಇದ್ದು ಹೊಡಿವಾಗ ಹೊಡೆದು ಹಾಕ್ಯಾರ. ಕಾಂಕ್ರೀಟ್ ಇಲ್ಲ. ಕಾಂಕ್ರೀಟ್ ಸಿಸಿ ಹಾಕಂದ್ರೆ ಹಾಕ್ಬಿಡ್ರಿ. ಸಲದಾರ ನೀವು ಮೆಂಬರ್ಗಳಾಗಿ ನೀರಿನ ವ್ಯವಸ್ಥೆ ಹೆಂಗ್ ಮಾಡಿದಿರಿ ಈಗ? ಒಳಗಡೆ ಮೊದಲು ಬೇರೆ ಐತ್ರಿ ನಮ್ ಕಲೆಕ್ಷನ್ ಬೇರೆ ಇದು ಜೆಜಮ್ದು ಜೈಜಮ್ದು ಇದ್ರಿ. ಇದು ಮತ್ತೆ ಇವಾಗ ಏನು ಕಲೆಕ್ಷನ್ ಕೊಟ್ಟಿಲ್ಲ. ಕಲೆಕ್ಷನ್ ಇಲ್ರಿ, ಇದು ಕಲೆಕ್ಷನ್ ಪೈಪ್ ಇಲ್ಲಲ್ರಿ, ಕಲೆಕ್ಷನ್ ಎಲ್ಲಿ ಕೊಡ್ತಾರ? ನಿಮ್ ಕಪ್ಪಗಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟಿದೆ ಅನುದಾನ ಇದು? ಯಾವ್ದ್ರಿ ಇದು ಜೆಜೆಮ್ಗೆ ಹಂಗ ಮಾಡ್ತಾರ. ಬಹಳಷ್ಟೇ ಕುಂದ್ರಿಸಿ ಹೋಗ್ಬಿಟ್ರ, ಹೆಸರಿಗೆ ಮಾತ್ರ ಕೂಡಿಸಿ. ಹೆಸರಿಗೆ ಮಾತ್ರ ಕುಂದ್ರಿಸ್ಯಾರ್ರಿ. ನಾವು ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡವಲ್ರಿ. ಮತ್ತೆ ಜಾತ್ರೆ ಬಂದದ್ರಿ, ಇನ್ನೊಂದ್ 3-4 ದಿನ ಇದೆ, ನಾಳೆ ಮಂಗಳವಾರ. ಅವು ಮತ್ತೆ ಅಲ್ಲಿ ಸಿಸಿ ರೋಡ್ ಇದ್ದು ಹೊಡಿವಾಗ ಹೊಡೆದು ಹಾಕ್ಯಾರ. ಕಾಂಕ್ರೀಟ್ ಇಲ್ಲ. ಕಾಂಕ್ರೀಟ್ ಸಿಸಿ ಹಾಕಂದ್ರೆ ಹಾಕ್ಬಿಡ್ರಿ. ಸಲದಾರ ನೀವು ಮೆಂಬರ್ಗಳಾಗಿ ನೀರಿನ ವ್ಯವಸ್ಥೆ ಹೆಂಗ್ ಮಾಡಿದಿರಿ ಈಗ? ಒಳಗಡೆ ಮೊದಲು ಬೇರೆ ಐತ್ರಿ ನಮ್ ಕಲೆಕ್ಷನ್ ಬೇರೆ ಇದು ಜೆಜಮ್ದು ಜೈಜಮ್ದು ಇದ್ರಿ. ಇದು ಮತ್ತೆ ಇವಾಗ ಏನು ಕಲೆಕ್ಷನ್ ಕೊಟ್ಟಿಲ್ಲ. ಕಲೆಕ್ಷನ್ ಇಲ್ರಿ, ಇದು ಕಲೆಕ್ಷನ್ ಪೈಪ್ ಇಲ್ಲಲ್ರಿ, ಕಲೆಕ್ಷನ್ ಎಲ್ಲಿ ಕೊಡ್ತಾರ? ನಿಮ್ ಕಪ್ಪಗಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟಿದೆ ಅನುದಾನ ಇದು? ಯಾವ್ದ್ರಿ ಇದು ಜೆಜೆಮ್ಗೆ ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಒಳಗ ಪೈಪೇನೆ ಹಾಕಿಲ್ರಿ, ಮ್ಯಾಲೆ ಇದಷ್ಟೇ ನಳ ಕುಂದಿಸಿ ಹೋಗ್ಬಿಟ್ರಿ. ಜೈಜಮ್ ಅವರು ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ರಿ. ಈಗ ತಿಂಗಳಾಯ್ತು ಮಾಡ್ತೀವಿ, ಅಸಲ್ ರಿಸೀವ್ ಮಾಡವಲ್ರಿ. ಜಡಿಪಿ ಅವ್ರು ಏನ್ ನಮ್ ಮೀಟಿಂಗ್ ತಗೊಂಡ್ರ ಅವ್ರು ಏನಂದ್ರ ಹಂಗ ಮಾಡ್ತಾರ. ಬಹಳಷ್ಟೇ ಕುಂದ್ರಿಸಿ ಹೋಗ್ಬಿಟ್ರ, ಹೆಸರಿಗೆ ಮಾತ್ರ ಕೂಡಿಸಿ. ಹೆಸರಿಗೆ ಮಾತ್ರ ಕುಂದ್ರಿಸ್ಯಾರ್ರಿ. ನಾವು ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡವಲ್ರಿ. ಮತ್ತೆ ಜಾತ್ರೆ ಬಂದದ್ರಿ, ಇನ್ನೊಂದ್ 3-4 ದಿನ ಇದೆ, ನಾಳೆ ಮಂಗಳವಾರ. ಅವು ಮತ್ತೆ ಅಲ್ಲಿ ಸಿಸಿ ರೋಡ್ ಇದ್ದು ಹೊಡಿವಾಗ ಹೊಡೆದು ಹಾಕ್ಯಾರ. ಕಾಂಕ್ರೀಟ್ ಇಲ್ಲ. ಕಾಂಕ್ರೀಟ್ ಸಿಸಿ ಹಾಕಂದ್ರೆ ಹಾಕ್ಬಿಡ್ರಿ. ಸಲದಾರ ನೀವು ಮೆಂಬರ್ಗಳಾಗಿ ನೀರಿನ ವ್ಯವಸ್ಥೆ ಹೆಂಗ್ ಮಾಡಿದಿರಿ ಈಗ? ಒಳಗಡೆ ಮೊದಲು ಬೇರೆ ಐತ್ರಿ ನಮ್ ಕಲೆಕ್ಷನ್ ಬೇರೆ ಇದು ಜೆಜಮ್ದು ಜೈಜಮ್ದು ಇದ್ರಿ. ಇದು ಮತ್ತೆ ಇವಾಗ ಏನು ಕಲೆಕ್ಷನ್ ಕೊಟ್ಟಿಲ್ಲ. ಕಲೆಕ್ಷನ್ ಇಲ್ರಿ, ಇದು ಕಲೆಕ್ಷನ್ ಪೈಪ್ ಇಲ್ಲಲ್ರಿ, ಕಲೆಕ್ಷನ್ ಎಲ್ಲಿ ಕೊಡ್ತಾರ? ನಿಮ್ ಕಪ್ಪಗಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟಿದೆ ಅನುದಾನ ಇದು? ಯಾವ್ದ್ರಿ ಇದು ಜೆಜೆಮ್ಗೆ ಹಂಗ ಮಾಡ್ತಾರ. ಬಹಳಷ್ಟೇ ಕುಂದ್ರಿಸಿ ಹೋಗ್ಬಿಟ್ರ, ಹೆಸರಿಗೆ ಮಾತ್ರ ಕೂಡಿಸಿ. ಹೆಸರಿಗೆ ಮಾತ್ರ ಕುಂದ್ರಿಸ್ಯಾರ್ರಿ. ನಾವು ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡವಲ್ರಿ. ಮತ್ತೆ ಜಾತ್ರೆ ಬಂದದ್ರಿ, ಇನ್ನೊಂದ್ 3-4 ದಿನ ಇದೆ, ನಾಳೆ ಮಂಗಳವಾರ. ಅವು ಮತ್ತೆ ಅಲ್ಲಿ ಸಿಸಿ ರೋಡ್ ಇದ್ದು ಹೊಡಿವಾಗ ಹೊಡೆದು ಹಾಕ್ಯಾರ. ಕಾಂಕ್ರೀಟ್ ಇಲ್ಲ. ಕಾಂಕ್ರೀಟ್ ಸಿಸಿ ಹಾಕಂದ್ರೆ ಹಾಕ್ಬಿಡ್ರಿ. ಸಲದಾರ ನೀವು ಮೆಂಬರ್ಗಳಾಗಿ ನೀರಿನ ವ್ಯವಸ್ಥೆ ಹೆಂಗ್ ಮಾಡಿದಿರಿ ಈಗ? ಒಳಗಡೆ ಮೊದಲು ಬೇರೆ ಐತ್ರಿ ನಮ್ ಕಲೆಕ್ಷನ್ ಬೇರೆ ಇದು ಜೆಜಮ್ದು ಜೈಜಮ್ದು ಇದ್ರಿ. ಇದು ಮತ್ತೆ ಇವಾಗ ಏನು ಕಲೆಕ್ಷನ್ ಕೊಟ್ಟಿಲ್ಲ. ಕಲೆಕ್ಷನ್ ಇಲ್ರಿ, ಇದು ಕಲೆಕ್ಷನ್ ಪೈಪ್ ಇಲ್ಲಲ್ರಿ, ಕಲೆಕ್ಷನ್ ಎಲ್ಲಿ ಕೊಡ್ತಾರ? ನಿಮ್ ಕಪ್ಪಗಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟಿದೆ ಅನುದಾನ ಇದು? ಯಾವ್ದ್ರಿ ಇದು ಜೆಜೆಮ್ಗೆ ಒಳಗ ಪೈಪೇನೆ ಹಾಕಿಲ್ರಿ, ಮ್ಯಾಲೆ ಇದಷ್ಟೇ ನಳ ಕುಂದಿಸಿ ಹೋಗ್ಬಿಟ್ರಿ. ಜೈಜಮ್ ಅವರು ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ರಿ. ಈಗ ತಿಂಗಳಾಯ್ತು ಮಾಡ್ತೀವಿ, ಅಸಲ್ ರಿಸೀವ್ ಮಾಡವಲ್ರಿ. ಜಡಿಪಿ ಅವ್ರು ಏನ್ ನಮ್ ಮೀಟಿಂಗ್ ತಗೊಂಡ್ರ ಅವ್ರು ಏನಂದ್ರ ಹಂಗ ಮಾಡ್ತಾರ. ಬಹಳಷ್ಟೇ ಕುಂದ್ರಿಸಿ ಹೋಗ್ಬಿಟ್ರ, ಹೆಸರಿಗೆ ಮಾತ್ರ ಕೂಡಿಸಿ. ಹೆಸರಿಗೆ ಮಾತ್ರ ಕುಂದ್ರಿಸ್ಯಾರ್ರಿ. ನಾವು ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡವಲ್ರಿ. ಮತ್ತೆ ಜಾತ್ರೆ ಬಂದದ್ರಿ, ಇನ್ನೊಂದ್ 3-4 ದಿನ ಇದೆ, ನಾಳೆ ಮಂಗಳವಾರ. ಅವು ಮತ್ತೆ ಅಲ್ಲಿ ಸಿಸಿ ರೋಡ್ ಇದ್ದು ಹೊಡಿವಾಗ ಹೊಡೆದು ಹಾಕ್ಯಾರ. ಕಾಂಕ್ರೀಟ್ ಇಲ್ಲ. ಕಾಂಕ್ರೀಟ್ ಸಿಸಿ ಹಾಕಂದ್ರೆ ಹಾಕ್ಬಿಡ್ರಿ. ಸಲದಾರ ನೀವು ಮೆಂಬರ್ಗಳಾಗಿ ನೀರಿನ ವ್ಯವಸ್ಥೆ ಹೆಂಗ್ ಮಾಡಿದಿರಿ ಈಗ? ಒಳಗಡೆ ಮೊದಲು ಬೇರೆ ಐತ್ರಿ ನಮ್ ಕಲೆಕ್ಷನ್ ಬೇರೆ ಇದು ಜೆಜಮ್ದು ಜೈಜಮ್ದು ಇದ್ರಿ. ಇದು ಮತ್ತೆ ಇವಾಗ ಏನು ಕಲೆಕ್ಷನ್ ಕೊಟ್ಟಿಲ್ಲ. ಕಲೆಕ್ಷನ್ ಇಲ್ರಿ, ಇದು ಕಲೆಕ್ಷನ್ ಪೈಪ್ ಇಲ್ಲಲ್ರಿ, ಕಲೆಕ್ಷನ್ ಎಲ್ಲಿ ಕೊಡ್ತಾರ? ನಿಮ್ ಕಪ್ಪಗಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟಿದೆ ಅನುದಾನ ಇದು? ಯಾವ್ದ್ರಿ ಇದು ಜೆಜೆಮ್ಗೆ ಹಂಗ ಮಾಡ್ತಾರ. ಬಹಳಷ್ಟೇ ಕುಂದ್ರಿಸಿ ಹೋಗ್ಬಿಟ್ರ, ಹೆಸರಿಗೆ ಮಾತ್ರ ಕೂಡಿಸಿ. ಹೆಸರಿಗೆ ಮಾತ್ರ ಕುಂದ್ರಿಸ್ಯಾರ್ರಿ. ನಾವು ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡವಲ್ರಿ. ಮತ್ತೆ ಜಾತ್ರೆ ಬಂದದ್ರಿ, ಇನ್ನೊಂದ್ 3-4 ದಿನ ಇದೆ, ನಾಳೆ ಮಂಗಳವಾರ. ಅವು ಮತ್ತೆ ಅಲ್ಲಿ ಸಿಸಿ ರೋಡ್ ಇದ್ದು ಹೊಡಿವಾಗ ಹೊಡೆದು ಹಾಕ್ಯಾರ. ಕಾಂಕ್ರೀಟ್ ಇಲ್ಲ.
ಕಾಂಕ್ರೀಟ್ ಸಿಸಿ ಹಾಕಂದ್ರೆ ಹಾಕ್ಬಿಡ್ರಿ. ಸಲದಾರ ನೀವು ಮೆಂಬರ್ಗಳಾಗಿ ನೀರಿನ ವ್ಯವಸ್ಥೆ ಹೆಂಗ್ ಮಾಡಿದಿರಿ ಈಗ? ಒಳಗಡೆ ಮೊದಲು ಬೇರೆ ಐತ್ರಿ ನಮ್ ಕಲೆಕ್ಷನ್ ಬೇರೆ ಇದು ಜೆಜೆಮ್ದು ಜೈಜಮ್ದು ಇದ್ರಿ. ಇದು ಮತ್ತೆ ಇವಾಗ ಏನು ಕಲೆಕ್ಷನ್ ಕೊಟ್ಟಿಲ್ಲ. ಕಲೆಕ್ಷನ್ ಇಲ್ರಿ, ಇದು ಕಲೆಕ್ಷನ್ ಪೈಪ್ ಇಲ್ಲಲ್ರಿ, ಕಲೆಕ್ಷನ್ ಎಲ್ಲಿ ಕೊಡ್ತಾರ? ನಿಮ್ ಕಪ್ಪಗಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟಿದೆ ಅನುದಾನ ಇದು? ಯಾವ್ದ್ರಿ? ಇದು ಜೆಜೆಮ್ಗೆ. ಒಳಗ ಪೈಪೇನೆ ಹಾಕಿಲ್ರಿ, ಮ್ಯಾಲೆ ಇದಷ್ಟೇ ನಳ ಕುಂದಿಸ್ಕೊಳ್ತಾರ ಜೈಜಮ್ ಅವರು. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ರಿ. ಈಗ ತಿಂಗಳಾಯ್ತು ಮಾಡ್ತೀವಿ, ಅಸಲ್ ರಿಸೀವ್ ಮಾಡವಲ್ರಿ. ಜಡಿಪಿ ಅವ್ರ ಏನ್ ನಮ್ ಮೀಟಿಂಗ್ ತಗೊಂಡ್ರ ಅವ್ರು ಏನಂದ್ರ ಹಂಗ ಮಾಡ್ತಾರ, ನಳಷ್ಟೇ ಕುಂದಿಸಿ ಹೋಗ್ಬಿಟ್ರ. ಹೆಸರಿಗೆ ಮಾತ್ರ ಕೂಡಿಸಿ. ಹೆಸರಿಗೆ ಮಾತ್ರ ಕುಂದಿಸ್ಯಾರ್ರಿ. ನಾವು ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡವಲ್ರಿ. ಮತ್ತೆ ಜಾತ್ರೆ ಬಂದದ್ರಿ, ಇನ್ನೊಂದ್ 3-4 ದಿನ ಇದೆ, ನಾಳೆ ಮಂಗಳವಾರ. ಅವು ಮತ್ತೆ ಅಲ್ಲಿ ಸಿಸಿ ರೋಡ್ ಇದ್ದು ಹೊಡೆದ್ ಹಾಕ್ಯಾರ. ಕಾಂಕ್ರೀಟ್ ಇಲ್ಲ. ಕಾಂಕ್ರೀಟ್ ಸಿಸಿ ಹಾಕಂದ್ರೆ ಹಾಕ್ಬಿಡ್ರಿ. ಸಲದಾರ ನೀವು ಮೆಂಬರ್ಗಳಾಗಿ ನೀರಿನ ವ್ಯವಸ್ಥೆ ಹೆಂಗ್ ಮಾಡಿದಿರಿ ಈಗ? ಒಳಗಡೆ ಮೊದಲು ಬೇರೆ ಐತ್ರಿ ನಮ್ ಕಲೆಕ್ಷನ್ ಬೇರೆ ಇದು ಜೆಜೆಮ್ದು ಜೈಜಮ್ದು ಇದ್ರಿ. ಇದು ಮತ್ತೆ ಇವಾಗ ಏನು ಕಲೆಕ್ಷನ್ ಕೊಟ್ಟಿಲ್ಲ. ಕಲೆಕ್ಷನ್ ಇಲ್ರಿ, ಇದು ಕಲೆಕ್ಷನ್ ಪೈಪ್ ಇಲ್ಲಲ್ರಿ, ಕಲೆಕ್ಷನ್ ಎಲ್ಲಿ ಕೊಡ್ತಾರ? ನಿಮ್ ಕಪ್ಪಗಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟಿದೆ ಅನುದಾನ ಇದು? ಯಾವ್ದ್ರಿ? ಇದು ಜೆಜೆಮ್ಗೆ. ಹಂಗ ಮಾಡ್ತಾರ, ನಳಷ್ಟೇ ಕುಂದಿಸಿ ಹೋಗ್ಬಿಟ್ರ. ಹೆಸರಿಗೆ ಮಾತ್ರ ಕೂಡಿಸಿ. ಹೆಸರಿಗೆ ಮಾತ್ರ ಕುಂದಿಸ್ಯಾರ್ರಿ. ನಾವು ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡವಲ್ರಿ. ಮತ್ತೆ ಜಾತ್ರೆ ಬಂದದ್ರಿ, ಇನ್ನೊಂದ್ 3-4 ದಿನ ಇದೆ, ನಾಳೆ ಮಂಗಳವಾರ. ಅವು ಮತ್ತೆ ಅಲ್ಲಿ ಸಿಸಿ ರೋಡ್ ಇದ್ದು ಹೊಡೆದ್ ಹಾಕ್ಯಾರ. ಕಾಂಕ್ರೀಟ್ ಇಲ್ಲ. ಕಾಂಕ್ರೀಟ್ ಸಿಸಿ ಹಾಕಂದ್ರೆ ಹಾಕ್ಬಿಡ್ರಿ. ಸಲದಾರ ನೀವು ಮೆಂಬರ್ಗಳಾಗಿ ನೀರಿನ ವ್ಯವಸ್ಥೆ ಹೆಂಗ್ ಮಾಡಿದಿರಿ ಈಗ? ಒಳಗಡೆ ಮೊದಲು ಬೇರೆ ಐತ್ರಿ ನಮ್ ಕಲೆಕ್ಷನ್ ಬೇರೆ ಇದು ಜೆಜೆಮ್ದು ಜೈಜಮ್ದು ಇದ್ರಿ. ಇದು ಮತ್ತೆ ಇವಾಗ ಏನು ಕಲೆಕ್ಷನ್ ಕೊಟ್ಟಿಲ್ಲ. ಕಲೆಕ್ಷನ್ ಇಲ್ರಿ, ಇದು ಕಲೆಕ್ಷನ್ ಪೈಪ್ ಇಲ್ಲಲ್ರಿ, ಕಲೆಕ್ಷನ್ ಎಲ್ಲಿ ಕೊಡ್ತಾರ? ನಿಮ್ ಕಪ್ಪಗಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟಿದೆ ಅನುದಾನ ಇದು? ಯಾವ್ದ್ರಿ? ಇದು ಜೆಜೆಮ್ಗೆ. ಒಳಗ ಪೈಪೇನೆ ಹಾಕಿಲ್ರಿ, ಮ್ಯಾಲೆ ಇದಷ್ಟೇ ನಳ ಕುಂದಿಸ್ಕೊಳ್ತಾರ ಜೈಜಮ್ ಅವರು. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ರಿ. ಈಗ ತಿಂಗಳಾಯ್ತು ಮಾಡ್ತೀವಿ, ಅಸಲ್ ರಿಸೀವ್ ಮಾಡವಲ್ರಿ. ಜಡಿಪಿ ಅವ್ರ ಏನ್ ನಮ್ ಮೀಟಿಂಗ್ ತಗೊಂಡ್ರ ಅವ್ರು ಏನಂದ್ರ ಹಂಗ ಮಾಡ್ತಾರ, ನಳಷ್ಟೇ ಕುಂದಿಸಿ ಹೋಗ್ಬಿಟ್ರ. ಹೆಸರಿಗೆ ಮಾತ್ರ ಕೂಡಿಸಿ. ಹೆಸರಿಗೆ ಮಾತ್ರ ಕುಂದಿಸ್ಯಾರ್ರಿ. ನಾವು ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡವಲ್ರಿ. ಮತ್ತೆ ಜಾತ್ರೆ ಬಂದದ್ರಿ, ಇನ್ನೊಂದ್ 3-4 ದಿನ ಇದೆ, ನಾಳೆ ಮಂಗಳವಾರ. ಅವು ಮತ್ತೆ ಅಲ್ಲಿ ಸಿಸಿ ರೋಡ್ ಇದ್ದು ಹೊಡೆದ್ ಹಾಕ್ಯಾರ. ಕಾಂಕ್ರೀಟ್ ಇಲ್ಲ. ಕಾಂಕ್ರೀಟ್ ಸಿಸಿ ಹಾಕಂದ್ರೆ ಹಾಕ್ಬಿಡ್ರಿ. ಸಲದಾರ ನೀವು ಮೆಂಬರ್ಗಳಾಗಿ ನೀರಿನ ವ್ಯವಸ್ಥೆ ಹೆಂಗ್ ಮಾಡಿದಿರಿ ಈಗ? ಒಳಗಡೆ ಮೊದಲು ಬೇರೆ ಐತ್ರಿ ನಮ್ ಕಲೆಕ್ಷನ್ ಬೇರೆ ಇದು ಜೆಜೆಮ್ದು ಜೈಜಮ್ದು ಇದ್ರಿ. ಇದು ಮತ್ತೆ ಇವಾಗ ಏನು ಕಲೆಕ್ಷನ್ ಕೊಟ್ಟಿಲ್ಲ. ಕಲೆಕ್ಷನ್ ಇಲ್ರಿ, ಇದು ಕಲೆಕ್ಷನ್ ಪೈಪ್ ಇಲ್ಲಲ್ರಿ, ಕಲೆಕ್ಷನ್ ಎಲ್ಲಿ ಕೊಡ್ತಾರ? ನಿಮ್ ಕಪ್ಪಗಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟಿದೆ ಅನುದಾನ ಇದು? ಯಾವ್ದ್ರಿ? ಇದು ಜೆಜೆಮ್ಗೆ. ಹಂಗ ಮಾಡ್ತಾರ, ನಳಷ್ಟೇ ಕುಂದಿಸಿ ಹೋಗ್ಬಿಟ್ರ. ಹೆಸರಿಗೆ ಮಾತ್ರ ಕೂಡಿಸಿ. ಹೆಸರಿಗೆ ಮಾತ್ರ ಕುಂದಿಸ್ಯಾರ್ರಿ. ನಾವು ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡವಲ್ರಿ. ಮತ್ತೆ ಜಾತ್ರೆ ಬಂದದ್ರಿ, ಇನ್ನೊಂದ್ 3-4 ದಿನ ಇದೆ, ನಾಳೆ ಮಂಗಳವಾರ. ಅವು ಮತ್ತೆ ಅಲ್ಲಿ ಸಿಸಿ ರೋಡ್ ಇದ್ದು ಹೊಡೆದ್ ಹಾಕ್ಯಾರ. ಕಾಂಕ್ರೀಟ್ ಇಲ್ಲ. ಕಾಂಕ್ರೀಟ್ ಸಿಸಿ ಹಾಕಂದ್ರೆ ಜೆಜಿಎಂ ಕಾಮಗಾರಿ ಏನ್ ನಡೆದಿದೆ ಇದು ಸರಿಯಾಗಿ ನಡೆದಿಲ್ಲ ಅಂತ ಗ್ರಾಮಸ್ಥರೆಲ್ಲರೂ ಕೂಡ ಬಹಳಷ್ಟು ಆರೋಪ ಮಾಡ್ತಾ ಇದ್ದಾರೆ. ಇದು ನಿಮ್ಮ ಗಮನಕ್ಕೆ ಬಂದಿದ್ಯಾ? ಹೌದು ಮೇಡಮ್, ಬಂದಿದ್ದೆ. ಅದಕ್ಕೆ ನೀವೇನ್ ಕ್ರಮ ಕೈಗೊಂಡಿದ್ದೀರಾ ಅಂತ? ಹೌದು ಮೇಡಮ್, ಅದು ಕಾಮಗಾರಿ ಪ್ರಗತಿಯಲ್ಲಿದೆ ಮೇಡಮ್. ಅದು ಕಾಮಗಾರಿ ಪ್ರಗತಿಯಲ್ಲಿದೆ ಮೇಡಮ್. ಇನ್ನು ಪೂರ್ತಿಯಾಗಿ ಆಗಿಲ್ವಾ? ಇನ್ನೂ ಆಗಿಲ್ಲ ಮೇಡಮ್, ಪ್ರಗತಿಯಲ್ಲಿದೆ, ಇನ್ನು ಪ್ರಗತಿಯಲ್ಲಿದೆ ಮೇಡಮ್. ಗೊತ್ತಾಯ್ತು. ಬಟ್ ಅವ್ರೇನ್ ಹೇಳ್ತಿದ್ದಾರೆ ಅಂದ್ರೆ ಕಾಮಗಾರಿ ಸರಿಯಾದ ರೀತಿಯಲ್ಲಿ ನಡೀತಾ ಇಲ್ಲ, ಸರಿಯಾದ ಪ್ರಮಾಣದಲ್ಲಿ ನಡೀತಾ ಇಲ್ಲ ಅಂತ ಗ್ರಾಮಸ್ಥರು ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಇಲ್ಲ ಏನ್ ಮೇಡಮ್, ಹೇಳ್ತೀರಾ? ಅದು ಏನಾಗಿದೆ ಅಂತಂದ್ರೆ ಎಲ್ಲ ಎಕ್ಸ್ಕ್ಯೂಷನ್ ಆಗಿದೆ ಅಲ್ಲ ಮೇಡಮ್. ಎಕ್ಸ್ಕ್ಯೂಷನ್ ಆಗಿದ್ದು ಅದು ನಾವೇನ್ ಮಾಡ್ಬೇಕಂತಂದ್ರೆ ಫಸ್ಟ್ ಎಲ್ಲ ಕಮಿಷನಿಂಗ್ ನೀರೆಲ್ಲ ಬಂದ್ಮೇಲೆ ಅದು ರೆಸ್ಟ್ರೇಷನ್ ಮಾಡ್ತೀವಿ, ರೀಫಿಲ್ಲಿಂಗ್ ಮಾಡ್ತೀವಿ. ಸೊ ಇವ್ರೇನಂತಾರ ಗ್ರಾಮಸ್ಥರು, ಅದು ನಮ್ಗ ಈಗಾಗ್ಲೇನೆ ಅದು ರೀಫಿಲ್ಲಿಂಗ್ ಮಾಡಿ ರೆಸ್ಟ್ರೇಷನ್ ಮಾಡ್ಕೊಡ್ರಿ ಅಂತ. ನಾವೇನಂತೀವಿ, ಸ್ವಲ್ಪ ದಿವಸ ತಡೀರಿ, ಅದು ಎಲ್ಲ ವಾರ್ಡ್ಗಳು ಕಂಪ್ಲೀಟ್ ಆದ್ಮೇಲೆ ನಾವು ನೀರ್ ಬಿಟ್ಟು ನೋಡ್ತೀವಿ, ಎಲ್ಲ ನಲ್ಲಿ ನೀರ್ ಬಂದ್ ಕೂಡ್ಲೇನೆ ನಾವು ರೆಸ್ಟ್ರೇಷನ್ ಮಾಡ್ತೀವಿ ಅಂತ ನಾವು ಗ್ರಾಮಸ್ಥರಿಗೆ ತಿಳಿಸಿ ಹೇಳ್ತಾನೆ ಇರ್ತೀನಿ ನಾನು. ಬಟ್ ಅವ್ರೇನಂತಾರೆ, ಇಲ್ಲ ಇಲ್ಲ ಈಗಿಂದೀಗ ಮಾಡಿಕೊಡ್ಬೇಕು ಅಂತಾರೆ ಮೇಡಮ್. ಅದು ಸೊ ಅದಕ್ಕಾಗಿ ಸ್ವಲ್ಪ ಡಿಲೇ ಆಗ್ತಾ ಇದೆ. ಸ್ವಲ್ಪ ಅದೆಲ್ಲ ಕಂಪ್ಲೀಟ್ ಆದ ಕೂಡಲೇ ನಾವು ಮಾಡಿಸಿ ಫುಲ್ ರೆಸ್ಟ್ರೇಷನ್ ಮಾಡಿ ಅವ್ರಿಗೆ ಕೊಡ್ತೀವಿ ಮೇಡಮ್. 1 ತಿಂಗಳು 1.5 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ. ನಾವೆಲ್ಲ ಕಂಪ್ಲೀಟ್ ಆಗಿ ಆಸ್ ಇಟ್ ಈಸ್ ಹೆಂಗ್ ರೋಡ್ ಇದೆ ಆ ತರ ಮಾಡಿ ಕೊಡ್ತೀವಿ ಮೇಡಮ್. ಇನ್ನು 1.5 ತಿಂಗಳಲ್ಲಿ? ಹಾ ಮೇಡಮ್, ಹೌದು. ಓಕೆ ಸರ್, ಧನ್ಯವಾದ ಸರ್ ಈಡನ್ಸ್ ಪಾಯಿಂಟ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು. ಏನು AEE ಸತೀಶ್ ಅವರು ಈಡನ್ಸ್ ವಾಹಿನಿ ಜೊತೆ ಮಾತನಾಡಿದ್ರು. ಈಗ ಕಾಮಗಾರಿ ನಡೀತಾ ಇದೆ, ಅದು ಪ್ರಗತಿಯ ಹಂತದಲ್ಲಿದೆ, ಕಂಪ್ಲೀಟ್ ಆಗಿ ನಡೆದಿಲ್ಲ. ಬಟ್ ಅಲ್ಲಿ ಇರುವಂತಹ ಗ್ರಾಮಸ್ಥರು ನಮಗೆ ಈಗಲೇ ಮಾಡ್ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಅವ್ರಿಗೂ ಕೂಡ ತುಂಬಾ ಹೇಳಿದೀವಿ, ಈ ರೀತಿಯಾಗಿ ಮಾಡ್ಲಿಕ್ಕೆ ಆಗಲ್ಲ, ಪ್ರೊಸೀಜರ್ ಇದೆ, ಪ್ರಗತಿ ಹಂತದಲ್ಲಿದೆ, ಅದಾದ್ಮೇಲೆ ನಾವು ಇನ್ನೊಂದು ತಿಂಗಳಲ್ಲಿ ಕಂಪ್ಲೀಟ್ ಆಗಿ 1.5 ತಿಂಗಳಲ್ಲಿ ಕಂಪ್ಲೀಟ್ ಆಗಿ ಕಾಮಗಾರಿಯನ್ನ ಪೂರ್ಣಗೊಳಿಸ್ತೀವಿ ಅನ್ನೋ ಒಂದು ಭರವಸೆಯನ್ನ AEE ಕೊಟ್ಟಿರುವಂತದ್ದು. ಒಟ್ನಲ್ಲಿ ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರಿಗೆ ಯಾವುದೇ ರೀತಿ ತೊಂದರೆಯಾಗದ ರೀತಿಯಲ್ಲಿ, ಜೊತೆಗೆ ಕಳಪೆ ಗುಣಮಟ್ಟದ ಕಾಮಗಾರಿ ಮಾಡದೇ ರೀತಿಯಲ್ಲಿ
ಇವರು ಕಾಮಗಾರಿಯನ್ನ ಯಾವ ರೀತಿಯಾಗಿ ಪೂರ್ಣಗೊಳಿಸ್ತಾರೆ, ಸಾರ್ವಜನಿಕರಿಗೆ ಅಂದ್ರೆ ಗ್ರಾಮಸ್ಥರಿಗೆ ಯಾವ ರೀತಿ ಅನುಕೂಲ ಮಾಡ್ಕೊಡ್ತಾರೆ ಅಂತ ಕಾದು ನೋಡೋಣ. ನಮ್ ಮೀಟಿಂಗ್ ತಗೊಂಡ್ರ ಅವ್ರು ಏನಂದ್ರ ಹಂಗ ಮಾಡ್ತಾರ, ಕುಂದ್ರಿಸಿ ಹೋಗ್ಬಿಟ್ರ. ಹೆಸರಿಗೆ ಮಾತ್ರ ಕೂಡಿಸಿ ಹೆಸರಿಗೆ ಮಾತ್ರ ಕುಂದ್ರಿಸ್ಯಾರ್ರಿ. ನಾವು ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡವಲ್ರಿ. ಮತ್ತೆ ಜಾತ್ರೆ ಬಂದದ್ರಿ, ಇನ್ನೊಂದ್ 3-4 ದಿನ ಇದೆ, ನಾಳೆ ಮಂಗಳವಾರ. ಅವು ಮತ್ತೆ ಅಲ್ಲಿ ಸೀಸಿ ರೋಡ್ ಇದ್ದು ಹೊಡೆದ್ ಹಾಕ್ಯಾರ. ಕಾಂಕ್ರೀಟ್ ಇಲ್ಲ, ಕಾಂಕ್ರೀಟ್ ಸೀಸಿ ಹಾಕಂದ್ರೆ ಹಾಕ್ಬಿಡ್ರಿ. ಸಲದಾರ ನೀವು ಮೆಂಬರ್ಗಳಾಗಿ ನೀರಿನ ವ್ಯವಸ್ಥೆ ಹೆಂಗ್ ಮಾಡಿದಿರಿ ಈಗ? ಒಳಗಡೆ ಮೊದಲು ಬೇರೆ ಐತ್ರಿ ನಮ್ ಕಲೆಕ್ಷನ್ ಬೇರೆ. ಇದು ಜೆಜಮ್ದು ಜೈಜಮ್ದು ಇದ್ರಿ. ಇದು ಮತ್ತೆ ಇವಾಗ ಏನು ಕಲೆಕ್ಷನ್ ಕೊಟ್ಟಿಲ್ಲ. ಕಲೆಕ್ಷನ್ ಇಲ್ರಿ, ಇದು ಕಲೆಕ್ಷನ್ ಪೈಪ್ ಇಲ್ಲಲ್ರಿ, ಕಲೆಕ್ಷನ್ ಎಲ್ಲಿ ಕೊಡ್ತಾರ? ನಿಮ್ ಕಪ್ಪಗಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟಿದೆ ಅನುದಾನ ಇದು? ಯಾವ್ದ್ರಿ ಇದು ಜೆಜೆಮ್ಗೆ ಹಂಗ ಮಾಡ್ತಾರ, ಬಹಳಷ್ಟೇ ಕುಂದ್ರಿಸಿ ಹೋಗ್ಬಿಟ್ರ. ಹೆಸರಿಗೆ ಮಾತ್ರ ಕೂಡಿಸಿ ಹೆಸರಿಗೆ ಮಾತ್ರ ಕುಂದ್ರಿಸ್ಯಾರ್ರಿ. ನಾವು ಫೋನ್ ಮಾಡಿದ್ರೆ ಅವ್ರು ರಿಸೀವ್ ಮಾಡವಲ್ರಿ. ಮತ್ತೆ ಜಾತ್ರೆ ಬಂದದ್ರಿ, ಇನ್ನೊಂದ್ 3-4 ದಿನ ಇದೆ, ನಾಳೆ ಮಂಗಳವಾರ. ಅವು ಮತ್ತೆ ಅಲ್ಲಿ ಸೀಸಿ ರೋಡ್ ಇದ್ದು ಹೊಡೆದ್ ಹಾಕ್ಯಾರ. ಕಾಂಕ್ರೀಟ್ ಇಲ್ಲ, ಕಾಂಕ್ರೀಟ್ ಸೀಸಿ ಹಾಕಂದ್ರೆ ಹಾಕ್ಬಿಡ್ರಿ. ಸಲದಾರ ನೀವು ಮೆಂಬರ್ಗಳಾಗಿ ನೀರಿನ ವ್ಯವಸ್ಥೆ ಹೆಂಗ್ ಮಾಡಿದಿರಿ ಈಗ? ಒಳಗಡೆ ಮೊದಲು ಬೇರೆ ಐತ್ರಿ ನಮ್ ಕಲೆಕ್ಷನ್ ಬೇರೆ. ಇದು ಜೆಜಮ್ದು ಜೈಜಮ್ದು ಇದ್ರಿ. ಇದು ಮತ್ತೆ ಇವಾಗ ಏನು ಕಲೆಕ್ಷನ್ ಕೊಟ್ಟಿಲ್ಲ. ಕಲೆಕ್ಷನ್ ಇಲ್ರಿ, ಇದು ಕಲೆಕ್ಷನ್ ಪೈಪ್ ಇಲ್ಲಲ್ರಿ, ಕಲೆಕ್ಷನ್ ಎಲ್ಲಿ ಕೊಡ್ತಾರ? ನಿಮ್ ಕಪ್ಪಗಲ್ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಷ್ಟಿದೆ ಅನುದಾನ ಇದು? ಯಾವ್ದ್ರಿ ಇದು ಜೆಜೆಮ್ಗೆ ಜೆಜೆಮ್ ವರ್ಕ್ ಸರ್. ಸುಮಾರು 1 ವರ್ಷಗಳಿಂದ ಜೆಜೆಮ್ ವರ್ಕ್ ಸ್ಟಾರ್ಟ್ ಆಗಿದೆ ಸರ್. 1.5 ವರ್ಷ ಆಯ್ತು ಇಲ್ಲಿವರೆಗೆ. ಇದುವರೆಗೆ ಅರ್ಧಂಬರ್ಧ ಕೆಲಸ ಮಾಡಿ ಆಲ್ರೆಡಿ ಅರ್ಧ ಬೋಗಸ್ ಪೇಮೆಂಟ್ ಕೂಡ ಎತ್ತಿದ್ದಾರೆ ಸರ್. ಕೆಲವು ಕಡೆ ಪೈಪ್ ಹಾಕಿದ್ದಾರೆ ಸರ್, ಕೆಲವು ಕಡೆ ಪೈಪೇ ಇಲ್ಲ ಸರ್. ಕೆಲವು ಕಡೆ ಅಂತ ಕೆಲವು ಏರಿಯಾಗಳಲ್ಲಿ ಸಿಸಿ ರೋಡ್ ಎಲ್ಲ ಹೊಡೆದಿದ್ದಾರೆ ಸರ್. ಇದುವರೆಗೆ ಯಾವುದೇ ರೀತಿ ಸಿಸಿ ಡಾಮ್ ಅದು ಸಿಸಿ ವರ್ಕೇ ಮಾಡಿಲ್ಲ ಸರ್. ಏನಾದ್ರೂ ಕೇಳಕ್ ಹೋದ್ರೆ ಮಾಡ್ತೀವಿ ಅಂತ ಹೇಳ್ತಾರೆ. ಇದುವರೆಗೆ ಯಾವ್ದು ಕೆಲಸ ಮಾಡಿಲ್ಲ. ವಾಟರ್ ಸಪ್ಲೈಗೆ ಹೋಗಿ ಆಫೀಸರ್ಗೆ ಬಿಟ್ಟಿವಿ, ಜೈ ಬಿಟ್ಟಿವಿ, ಆಯ್ತಪ್ಪ ಅವ್ರಿಗೆ ಹೇಳಿ ಇವ್ರಿಗೆ ಮತ್ತೆ ಗುತ್ತೇದಾರಿಗೆ ನಾವು ನೋಟಿಸ್ ಕೂಡ ಇಶ್ಯೂ ಮಾಡಿ ಅಂತ ಹೇಳ್ತಾರೆ ಸರ್. ಆ ಗುತ್ತೇದಾರಿಗೆ ಇಶ್ಯೂ ಮಾಡಿರೋ ಗೊತ್ತಿಲ್ಲ, ಅವನಂತ ಇದುವರೆಗೆ ಫೋನ್ ಎತ್ತಿಲ್ಲ, ಅವ್ನು ಬಂದು ನೋಡಿಲ್ಲ. ಯಾರು ಜೈ ಯಾರು ಸರ್? ಜೈ ಇವರು ರವಿಕುಮಾರ್ ಅಂತ ಹೇಳಿ ಸರ್. ಮತ್ತೆ ಅವ್ರು ಏನಂದ್ರು? ನಾವು ಹೋಗಿ ಬಿಟ್ಟಿವಿ ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಕೊಟ್ಟಿರಿಲ್ಲಪ್ಪ ನಾವು ಹೇಳಿನಿ, ಗುತ್ತೇದಾರಿಗೆ ನಾವು ನೋಟಿಸ್ ಕೂಡ ಮಾಡೀನಿ. ಅದು ಏನೈತೆ ಅದು ಸಿಸಿ ಎಲ್ಲ ಮಾಡ್ಬೇಕು, ಆಮೇಲೆ ನೀರು ಅದು ಕಂಟಿನ್ಯೂ ಆಗಿ ಮಾಡ್ಬೇಕು. ಆಮೇಲೆ ಇನ್ನೊಂದು ಅಲ್ರಿ, ನೀರು ಕಂಟಿನ್ಯೂ ಮಾಡೋದಿಲ್ರಿ, ಅಟ್ಲೀಸ್ಟ್ ಹಾಕೋ ಪೈಪ್ ಅದ್ರ ಕರೆಕ್ಟ್ ಹಾಕ್ಬೇಕಲ್ಲ. ಬರೀ ತಗ್ಗು ತೋಡಿದ್ದಾರೆ, ಕೆಲವು ಪೈಪ್ಗಳು ಕುಂಡಿಸಿದ್ದಾರೆ, ಅಷ್ಟೇ ಹೋಗ್ಬಿಟ್ಟಿದ್ದಾರೆ. ಮತ್ತೆ ಹಿಂಗಾದ್ರೆ ಹೆಂಗ್ರಿ ಸರ್ಕಾರ ಏನ್ ಮಾಡ್ತದೆ? ಈ ರೀತಿ ಜನರಿಗೆ ಜೆಜೆಮ್ ಹೆಸರಲ್ಲಿ ಲೂಟಿ ಮಾಡ್ತದೆ ಈಗ ಸರ್ಕಾರ. ಆಲ್ರೆಡಿ ಲೂಟಿ ಮಾಡೋದಿಲ್ಲ, ಲೂಟಿ ಮಾಡ್ತಿದ್ದಾರೆ ಸರ್ ಅವರು. ಯಾರು ಈಗ ಗುತ್ತೇದಾರ ಮಾಡ್ತಿದ್ರೆ ಜೈ ಕೂಡ ಅವ್ರ ಶಾಮಿಲ್ ಆದಂಗೆ ಆಗಿದ್ದಾರೆ ಸರ್. ಅವ್ರಿಗೆ ಹೇಳಿದ್ರು ಕೂಡ ಅವ್ರು ಯಾವುದೇ ರೀತಿ ಆಕ್ಷನ್ ತಗೊಂತಿದ್ದಿಲ್ಲ ಸರ್. ನಾನು ಕೇಳಿದ್ರು ಕೂಡ ಏನಂತಾರೆ, ಅವ್ರಿಗೆ ನಾನು ನೋಟಿಸ್ ಇಶ್ಯೂ ಮಾಡಿದ್ದೇನೆ, ಅವ್ರು ಏನಾದ್ರು ಇಲ್ಲಾಂದ್ರೆ ನಾನು ಬಂದು ನೋಡ್ತೇನೆ. ಇದುವರೆಗೆ ಅವ್ರು ಯಾರು ಬಂದಿಲ್ಲ, ಯಾರು ಇದು ಕೆಲಸದ ಬಗ್ಗೆ. ಶಾಸಕರು ಯಾರು ಸರ್ ನಿಮ್ಮ ಕ್ಷೇತ್ರದ? ಈ ಕ್ಷೇತ್ರದ ಶಾಸಕರು ಜಿ ಎಂ ಪೈ ಸೌಕರ್. ಮತ್ತೆ ಅವ್ರು ನೋಡ್ಬೇಕಲ್ರಿ ಸರ್ ಮತ್ತೆ ಈ ಸಮಸ್ಯೆಗಳನ್ನ. ಅವರು ಏನ್ ಸರ್, ಗುತ್ತೇದಾರಿಗೆ ಜೈಗಳಿಗೆ ಬಿಡ್ತಾರೆ ಆಫೀಸರ್, ವಾಟರ್ ಸಪ್ಲೈ ಇಲಾಖೆಗೆ, ನೀರಾವರಿ ಇಲಾಖೆ ಅವ್ರು ಬಂದ್ ಮಾಡ್ಬೇಕು ಸರ್. ಅವ್ರು ಮಾಡಿಲ್ಲ ಅಂದ್ರೆ ನಾವು ಏನ್ ಮಾಡಕ್ಕಾಗಲ್ಲ. ನಿಮ್ಮ ಶಾಸಕರು ಮತ್ತೆ ಕೇಳ್ಬೇಕಲ್ರಿ, ನೋಡ್ಬೇಕಲ್ಲ ಅದು ಜವಾಬ್ದಾರಿ. ಈಗ ಮತ್ತೆ ಈಗ ತ್ರಾಸಾದಾಗ ಕೇಳಲೇಬೇಕಾಗ್ತದೆ ಸರ್. ಅವ್ರು ಮತ್ತೆ ನೋಡತಕ್ಕಂಥ ಜವಾಬ್ದಾರಿ ಇಲ್ಲ ಅವ್ರಿಗೆ. ಇದೆ ಸರ್, ಅವ್ರಿಗೆ ಜವಾಬ್ದಾರಿ ಇದೆ. ಯಾಕಂದ್ರೆ ಅವರು ಈ ಕ್ಷೇತ್ರದ ಒಬ್ಬ ಶಾಸಕರು ಸರ್. ಅವ್ರು ನೋಡ್ಲೇಬೇಕಾಗ್ತದೆ ಸರ್. ಅವ್ರು ಒಂದ್ ವೇಳೆ ಮಾಡಿಲ್ಲ ಅಂದ್ರೂ ಕೂಡ ನಾವು ಅವರಲ್ಲಿ ಹೋಗ್ಬೇಕಾಗ್ತದೆ ಸರ್. ಅಲ್ಲ ಹೋಗ್ಬೇಕಂದ್ರೆ ಮತ್ತೆ ಜವಾಬ್ದಾರಿ ಮತ್ತೆ ಕ್ಷೇತ್ರದಲ್ಲಿ ಮತ್ತೆ ಈ ರೀತಿಯ ಸಮಸ್ಯೆ ಇದೆ ಅಂತಂದ್ಮೇಲೆ ನೋಡ್ತಕ್ಕಂಥದ್ದು ಯಾರು? ಒಳಗಡೆ ಪೈಪು ಒಂದು ಕಡೆ ಹಾಕ್ಯಾರ ಸರ್, ಒಂದು ಕಡೆ ಹಾಕಿಲ್ಲ. ಸಿಸಿ ಹೊಡೆದಾರ ಸರ್, ಹೊಡೆದ ಕೇಸ್ ಹಾಕ್ಯಾರ ಸರ್. ಸಿಸಿ ಹಾಕಿ ಕೊಡ್ತು ಅಂತ ಹೇಳಿದ್ರು, ಸಿಸಿ ಎಲ್ಲಿ ಹಾಕಿಲ್ಲ ಸರ್. ಅವ್ರು ನಾವು ಕೇಳಿದ್ರೆ ಏನಂತಾರ, ಹಾಕಂಬ್ರಿ ಎಲ್ಲಿಗೆ ಹೋಗ್ತಿಲ್ಲ, ಹಾಕಿ ಕೊಡ್ತೀರಿ ಅಂತಾರೆ. ಈಗ ತಿಂಗಳಾಯ್ತು ಸರ್, ಫೋನ್ ರಿಸೀವ್ ಮಾಡಲ್ಲ ಸರ್. ಅವ್ರು ನಾವು ಮಾಡಿದರೆ ಅವ್ರು ಏನಂತಾರ, ಇಲ್ಲ ರೀ ನಾ ಅಲ್ಲಿದ್ದೆ ಇಲ್ಲಿದ್ದೆ ಅಂತ ಅನ್ನಕತ್ತಾರೆ. ಈಗ ಏನಾಗ್ಯದ ಅಂದ್ರೆ ಒಳಗೆ ನಮ್ಮ ಒಂದೇ ವಾಡಿದಾಗ ಸರ್, ಒಳಗಡೆ ಪೈಪ್ ಲೈನ್ ಒಳಗೆ ಮಾಡಿಲ್ಲ ಸರ್. ಮ್ಯಾಲೆ ಇಷ್ಟೇ ಅವು ನಳಗಳು ಕುಂದಿರ್ಸ್ಯಾರ, ಅಷ್ಟೇ ತೋರಿಸ್ಬಿಟ್ರಿ ಏನ್ರಿ. ಹಿಂಗೆಲ್ಲ ಸಮಸ್ಯೆ ಆಗ್ಯಾವ ನೋಡ್ರಿ. ಅದಕ್ಕೆ ನಾವು ಏನಂತೀವಿ, ಅವೆಲ್ಲ ಸಿಸಿ ಹಾಕಿ ಕೊಡಬೇಕು, ಆ ಪೈಪ್ ಲೈನ್ ಸರಿ ಮಾಡಿ ಕೊಡಬೇಕು, ಅದಕ್ಕೆ ಕಲೆಕ್ಷನ್ ಕೊಡಬೇಕು, ನೀರು ನಮ್ಗೆ ಚಲೋ ಇದು ಮಾಡಿ ಕೊಡ್ಬೇಕಂತ ಹೇಳ್ತೀವಿ. ಅಲ್ಲ ಸರ್, ಗುತ್ತಿದಾರ ಯಾರು ಸರ್? ಗುತ್ತೇದಾರ ಅವರು ಸುರೇಶ್ ಅಂತ ಸರ್. ಅವರು ಎಲ್ಲಿ ಅಂದ್ರೆ ಯಾದಗಿರಿ ಆ ಕಡೆ ಗುಲ್ಬರ್ಗ ಸೈಡ್ ಸರ್. ಮತ್ತೆ ಅವರು ಸರ್ಕಾರದ ಪ್ರಕಾರವಾಗಿ ಜೆಜೆಮ್ ಕಾಮಗಾರಿ ಮನೆಗೆ ನೀರು ಕೊಡ್ಬೇಕಲ್ಲ, ಮತ್ತೆ ಕೋಟಿಗಟ್ಟಲೆ ಅನುದಾನ ಕೊಟ್ಟಿರ್ತದೆ. ಈ ರೀತಿ ಯಾಕೆ ಲೂಟಿ ಮಾಡಿದಾರೆ ಅವರೆಲ್ಲ? ಲೂಟಿ ಮಾಡಿದಂಗೆ ಸರ್. ಈಗ ಮತ್ತೆ ಈಗ ಯಾವ ಒಂದು ಕೆಲಸನ ಈಗ ಅಲ್ಲಿ ಕಲೆಕ್ಷನ್ ಕೊಡ್ಬೇಕು ಸರ್. ರೋಡಿಂದು ಕೆಲಸ ನಡೆದದ ಸರ್. ನಮ್ಗೆ ಅವು ಯಾವಂದ್ರೆ ಬೋರ್ಗಳು ಇದ್ದವ್ರಿ, ಅಲ್ಲಿಂದ ನೀರು ಬರ್ತದವು. ಈಗ ತಾವು ಒಂದು ಬೋರ್ವೆಲ್ ಹಾಕ್ಸ್ಯಾರ್ರಿ, ನಾವು ಹಾಕ್ಸಿವಿ. ಅವೆಲ್ಲ ಕಲೆಕ್ಷನ್ ಕೊಡ್ರಿ ಅಂತಂದ್ರೆ ಫೋನ್ ಮಾಡಿದ್ರೆ ರಿಸೀವ್ ಮಾಡವಲ್ರಿ. ಹೌದಾ? ಮತ್ತೆ ಸರ್ಕಾರ ಏನ್ ಮಾಡ್ತಿಲ್ಲ, ನೀವು ಶಾಸಕರು ಏನ್ ಮಾಡ್ತಾರೆ? ಈಗ ಶಾಸಕರಿಗೆ ಏನ್ರಿ, ಅವ್ರಿಗೆ ಎಂಬತ್ತು ನಾವೇನಾದ್ರ ಅವರು ಶಾಸಕರು ಅವ್ರು ಅಲ್ಲೇ ಸರಿ ಯಜಮಾನ್ರ ಮನುಷ್ಯರು ಅವ್ರು ಏನ್ ಮಾಡ್ಯಾರ ಪಾಪ, ಅವ್ರು ಅಲ್ಲೇ ಇರ್ತಾರ, ನಾವ್ ಇಲ್ಲೇ ಇರ್ತೀವಿ. ಶಾಸಕರು ಮತ್ತೆ ಓಟ್ ಹಾಕಿದವ್ರಿಗೆ ಮತ್ತೆ ಯಾರು ಕೊಡ್ಬೇಕು ಸೌಲಭ್ಯಗಳು ಎಲ್ಲ? ಯಾರಿಗೆ ಕೊಡಬೇಕು? ಮತ್ತೆ ಎಮ್ ಎಲ್ ಸಾಬ್ರೆ ಕೊಡಬೇಕು ಕರೆಕ್ಟ್. ಮತ್ತೆ ಕೇಳ್ಕೊಂತದ್ದು ಯಾರು ಜವಾಬ್ದಾರಿ ಇದೆಲ್ಲ?
ಕೇಳಕ್ಕಂತವ್ರು ಮತ್ತೆ ಎಲ್ಲಾರು ಹೋಗ್ಬೇಕ್ರಿ, ಕೇಳಬೇಕು ಬಿಡು. ಮತ್ತೆ ಕೇಳಕ್ಕಾಗಿ ಇವ್ರಲ್ಲ ಅಲ್ಲ ರೀ, ನೋಡ್ಬೇಕಲ್ರಿ. ಮತ್ತೆ ಓಟ್ ಹಾಕುವಾಗೆಲ್ಲ ಈ ತರ ಬಂದು ಕೇಳ್ತಾರ, ಮತ್ತೆ ಈ ರೀತಿ ಮತ್ತೆ ನೋಡ್ಬೇಕಾ ಜನರಿಗೆ ಸೌಲಭ್ಯಗಳು ಮುಟ್ತದಿಲ್ಲ ಅಂತ ಕೇಳೋದು ಯಾರು, ನೋಡೋದು ಯಾರು? ನೋಡೋದು ಅವರೇ ಅಲ್ರಿ, ಯಾರು? ಶಾಸಕರು. ಯಾರು ಅವ್ರ ಹೆಸರೇನು? ಅಂಪೈ ಸೌಕರ್. ಮತ್ತೆ ಈ ರೀತಿ ಆದ್ರೆ ಹೆಂಗ್ರಿ? ಮತ್ತೆ ಸರ್ಕಾರ ಒಂದ್ ರೀತಿ ಲೂಟಿ ಮಾಡ್ತದನ. ಯಾಕಂದ್ರೆ ಸರ್ ಇದು 1.5 ವರ್ಷ ಆಯ್ತು ಸರ್ ಗುದ್ಲಿ ಪೂಜೆ ಮಾಡಿ. ಇದುವರೆಗೆ ಕಾಮಗಾರಿ ಕಂಪ್ಲೇಂಟ್ ಮಾಡಿಲ್ಲ ಸರ್. ಅರ್ಧಂಬರ್ಧ ಆಗಿದೆ ಸರ್. ಸಿಸಿ ರೋಡ್ ಮಾಡ್ಯಾರ ಸರ್. ಸಿಸಿ ರೋಡ್ ಹೊಸ ರೋಡ್ ಮಾಡಿದ್ರು ಒಡೆ ಹೊಡೆದಾರ ಸರ್. ಒಡೆ ಹೊಡೆದು ಮತ್ತೆ ಸಿಸಿ ಹಾಕಿ ಕೊಡ್ತು ಅಂತ ಹೇಳಿದ್ವಿ. ಎಸ್ಟಿಮೇಟ್ ಪ್ರಕಾರ ಎಸ್ಟಿಮೇಟ್ ಪ್ರಕಾರ ಸಿಸಿ ರೋಡ್ ಇದ್ರೂ ಹೊಡೆದು ಮತ್ತೆ ಸಿಸಿ ಮಾಡಿ ಕೊಡ್ಬೇಕಂಬುದೈತೆ ಸರ್. ಇದುವರೆಗೆ ಅದು ಯಾವ್ದು ಹೊಡೆದಿಲ್ಲ, ಮಾಡಿಲ್ಲ ಸರ್. ಸಿಸಿ ಮಾಡಿಲ್ಲ, ಎಲ್ಲೆಲ್ಲಿ ಕಲೆಕ್ಷನ್ ಕೊಟ್ಟಿಲ್ಲ. ಮೇಲೆ ಆಕಾರವಾಗಿ ಒಂದು ಕಲೆಕ್ಷನ್ ಕೊಟ್ರ, ಮೇಲೆ ಒಳಗೆ ಪೈಪ್ ಲೈನ್ ಇಲ್ರಿ. ಮೇಲೆ ಅಷ್ಟೇ ಅವರು ಒಂದು ಮೀಟರ್ ಮಾತ್ರ ಮೇಲೆ ಕುಡಿಸ್ಯಾರ. ಒಳಗೆ ಪೈಪ್ ಲೈನ್ ಕಲೆಕ್ಷನ್ ಇಲ್ರಿ. ಅರ್ಧ ಊರಿಗೆ ಕಲೆಕ್ಷನ್ ಕೊಟ್ರ. ಇದುವರೆಗೆ ಅದ್ರ ಗಮನಕ್ಕೆ ಇಲ್ಲ ಸರ್. ಎಷ್ಟೋ ಬಾರಿ AW ಕಂಪ್ಲೇಂಟ್ ಮಾಡಿದ್ವಿ, ನೀರಾವರಿ ಇಂಜಿನಿಯರ್ ಅವರಿಗೂ ಮಾಡಿದ್ವಿ, ಯುವ ಸಾಬ್ಗೂ ಮಾಡಿದ್ವಿ. ಅದ್ರ ಬಗ್ಗೆ ಯಾರು ತಲೆ ಕೆಡಿಸೇವಲ್ರಿ ಸರ್. ಮತ್ತೆ ಹಿಂಗಾದ್ರೆ ಹೆಂಗ ನೀರು ಮತ್ತೆ ಜನರಿಗೆ ಯಾವಾಗ ಸರ್ ಮುಟ್ಟೋದು? ಯಾವಾಗ JJM ಕಾಮಗಾರಿ ಅಂದ್ರೆ ಪ್ರಧಾನಮಂತ್ರಿ ಮೋದಿ ಅವರು JJM ಕಾಮಗಾರಿ ಮೂಲಕ ಜನರಿಗೆ ಮೂರು ಮುಟ್ತ ಅಂತ ಹೇಳ್ತಿದ್ದಾರೆ. ಮತ್ತೆ ಇದು ಯಾರು ಲೂಟಿ ಮಾಡೋದು ಯಾರು ಸರ್? ಇದೆಲ್ಲ ಯಾರು ಹಿಂದಿನ ಈ ಆಡಳಿತ ಅಧಿಕಾರಿಗಳು ಮತ್ತು ಈ ಶಾಸಕರು ಇವರೆಲ್ಲ ಸೇರಿ ಇದನ್ನ ಒಗ್ಗೂಡಿಸಿ ಮಾಡ್ಬೇಕ್ರಿ. ಶಾಸಕರು KD ಮೀಟಿಂಗ್ದಾಗ ತಗೋಬೇಕ್ರಿ ಇದ್ರ ಬಗ್ಗೆ. ಯಾರು MLA ಯಾರು? MLA ಶಾಸಕ ಅಂಪೈ ಸೌಕರ್ ಅಂತ. ಅವ್ರು ಯಾಕೆ ಕಾಳಜಿವಹಿಸಿಲ್ಲ ಇದ್ರ ಬಗ್ಗೆ ಮೀಟಿಂಗ್ ನಲ್ಲಿ ಮಾತಾಡ್ಕೋಬೇಕ್ರಿ ಅವರು. ಧ್ವನಿ ಹತ್ತಬೇಕ್ರಿ ಇದ್ರ ಬಗ್ಗೆ. ಇದು ಒಂದು ಹಳ್ಳಿ ಅಲ್ಲ, ಪ್ರತಿಯೊಂದು ಹಳ್ಳಿಯಾಗ ಇದೇ ಪರಿಸ್ಥಿತಿ ಆಗಿದೆ ರೀ. ನಮ್ಮ ಕಪ್ಪಗಲ್ಲ ಅಂತ ಹೇಳಿಲ್ರಿ, ಪ್ರತಿಯೊಂದು ಹಳ್ಳಿಗಳಾಗಿದೆ ಸರ್. ಒಂದು ಎಲ್ಲಿ ಕಂಪ್ಲೇಂಟ್ ಮುಗಿದು ನೀರು ಬರ್ತಾ ಇಲ್ಲ ಸರ್ ಪ್ರತಿಯೊಂದು ಹಳ್ಳಿಗೂ, ಆದ್ರೂ ಬಂದಿಲ್ಲ ಸರ್. ಅಂತ ಕೆಲಸ ಆಗಿದೆ ಇದೆಲ್ಲ. ಹಣ ಎತ್ತುವಳ ಕೆಲಸ ಆಗಿದೆ ಸರ್. ಇದು ಅಂದ್ರೆ ಸರ್ಕಾರ ಲೂಟಿ ಮಾಡ್ತದೆ. ಲೂಟಿ ಮಾಡಿ ಸರ್ಕಾರ ಆಡಳಿತ ಅಧಿಕಾರಿಗಳು ಮತ್ತು ಇದು ಕಾಂಟ್ರಾಕ್ಟರ್ ಸೇರಿಸಿ ಜನ ಬಗ್ಗೆ ಅದ್ರ ಬಗ್ಗೆ ಜನಗಳಿಗೆ ಒಳಗ ಪೈಪೇನೆ ಹಾಕಿಲ್ರಿ. ಮ್ಯಾಲೆ ಇದಷ್ಟೇ ನಳ ಕುಂದಿಸ್ಬಿಡ್ತಾರ JJM ಅವರು. ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ರಿ. ಈಗ ತಿಂಗಳಾಯ್ತು ಮಾಡ್ತೀವಿ, ಅಸಲ್ ರಿಸೀವ್ ಮಾಡವಲ್ರಿ. JDP ಅವ್ರು ನಮ್ಮ ಮೀಟಿಂಗ್ ತಗೊಂಡ್ರ ಅವ್ರು ಏನಂದ್ರೆ ಹಂಗ ಮಾಡ್ತಾರ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.